ಪ್ಯೂರ್ ಮೈಸೂರು ಕ್ರೇಪ್ ಸ್ಯಾರೀಸ್ನ ತಗೊಳಕ್ಕಿಂತ ಮುಂಚೆ ಅದರದ್ದು ವೇಟೇಜ್ ಮಾತ್ರ ನೋಡಿದ್ರೆ ಸಾಲದು, ಅದರಲ್ಲಿ ಇರೋಂಥ ಒಂದು ಯಾನ್ ಏನು ಯೂಸ್ ಮಾಡಿರ್ತಾರೆ ಮತ್ತೆ ಅದರದ್ದು ಝರಿ ಕ್ವಾಲಿಟಿನ ಚೆಕ್ ಮಾಡಿ ನಂತರ ಪರ್ಚೇಸ್ ಮಾಡಿ. ಕ್ರೇಪಲ್ಲಿ ಆಲ್ಮೋಸ್ಟ್ ಎಲ್ಲಾರು ವೇರ್ ದೇ ವಿಲ್ ಯೂಸ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಸಿಲ್ಕೆ ಯೂಸ್ ಮಾಡಿರ್ತಾರೆ. ಬಟ್ ಜೊತೆಯಲ್ಲಿ ನಿಮ್ಗೆ ಏನ್ ತಿಳ್ಕೊಬೇಕಾಗಿರುತ್ತೆ ಅಂದ್ರೆ ಅದರಲ್ಲಿರುವಂತ ಝರಿ ಕ್ವಾಲಿಟಿ ಎಂತದ್ದು ಅಂತ. ಸೊ ಇದೆಲ್ಲ ನಿಮ್ಗೆ ಸ್ಯಾರೀಸು ಕಾಪರ್ ಮಿಕ್ಸ್ಡ್ ಬ್ಲೆಂಡೆಡ್ ಝರೀಸ್ ಅಲ್ಲಿ ಬಂದಿರುತ್ತೆ. ಸೊ ಕಾಪರ್ ಕಂಟೆಂಟ್ ನಿಮ್ಗೆ ಸ್ವಲ್ಪ ಹೆಚ್ಚಿಗೆ ಬಂದಾಗ ಒಂದ್ ಸ್ವಲ್ಪ ಗಟ್ಟಿ ಝರಿ ಬಾರ್ಡರ್ ತರ ಕಾಣುತ್ತೆ. ಮತ್ತೆ ಇಲ್ಲಿ ನೋಡಿ, ಒಂದೇ ಸ್ಯಾರಿಯಲ್ಲಿ ಅಂದ್ರೆ ಸಿಲ್ಕ್ ಥ್ರೆಡ್ ಮೇಲೆ ನೀವೇನ್ ಕಾಪರ್ ನ ಮಿಕ್ಸ್ ಮಾಡಿ ಮಾಡುವಂತ ಝರಿಯಲ್ಲಿ ಈ ರೀತಿ ಒಂದು ಡಿಫ್ರೆನ್ಸ್ ನ ಕಾಣ್ತಾ ಹೋಗ್ತೀರಾ. ಬಟ್ ಈ ತರ ಸ್ಯಾರೀಸ್ ಅಲ್ಲಿ ಏನಂತ ಹೇಳಿದ್ರೆ ಪ್ರೈಸಿಂಗ್ ಕೂಡ ವ್ಯತ್ಯಾಸ ಆಗುತ್ತೆ. ಅರೌಂಡ್ 8,000 ಇಂದ 10,000 ತನಕ ರೇಂಜ್ ಅಲ್ಲಿ ಬರುವಂತ ಒಂದು ಸ್ಯಾರೀಸ್ ಆಗಿರುತ್ತೆ. ಸೊ ಅಥರ್ವಾದಲ್ಲಿ ವೇರ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಯೂರ್ ಗೋಲ್ಡ್ ಲೇಸ್ ಝರಿ. ಪ್ಯೂರ್ ಗೋಲ್ಡ್ ಲೇಸ್ ಝರಿ ಮತ್ತೆ ನಿಮ್ಮ ರೆಗ್ಯುಲರ್ ಕ್ರೇಪ್ ಅಲ್ಲಿ ಏನಿದೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಝರಿಯಲ್ಲಿ ವೇರ್ ವಿ ಹ್ಯಾವ್ ಯೂಸ್ಡ್ ಸಮ್ ಅಮೌಂಟ್ ಆಫ್ ಸಿಲ್ವರ್ ಮತ್ತೆ ಕಾಪರ್ ನ ಬ್ಲೆಂಡ್ ಆಗಿ ಯೂಸ್ ಮಾಡಿರುವಂತ ಒಂದು ಝರಿ ಆಗಿರುತ್ತೆ. ಅದರಿಂದ ನಿಮ್ಗೆ ಈ ರೀತಿ ಒಂದು ಫೈನ್ ಫಿನಿಶಿಂಗ್ ಕೂಡ ಬರುತ್ತೆ. ಪ್ಲಸ್ ಅದ್ರ ಶೈನ್ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ ಹೇಳಿ.